ಪಟ್ಟಣದಲ್ಲಿನ ಬೆಟ್ಟದ ಗವಿಯ ಶ್ರೀ ದಿಗಂಬರವಧೂತ ಶ್ರೀ ಅನ್ನಮಯ್ಯ ತಾತ ಮಹಾ ಹಠಯೋಗಿಯವರ ದೇವಸ್ಥಾನದ ಆವರಣದಲ್ಲಿ ಸೋಮವಾರ 40ನೇ ವಾರ್ಷಿಕ ಆರಾಧನಾ ಮಹೋತ್ಸವ ಹಾಗೂ ಉಚ್ಚಯ ಮಹೋತ್ಸವ ಅಂಗವಾಗಿ ಶ್ರೀ ಅನ್ನಮಯ್ಯ ತಾತ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಂಜೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ನಿವಾಸದಲ್ಲಿ ಸಾರ್ವಜನಿಕರಿಗೆ ಅನ್ನದಾಸೋಹ ನಡೆಯಿತು. ಪಲ್ಲಕ್ಕಿಯಲ್ಲಿ ಶ್ರೀ ಅನ್ನಮಯ್ಯ ತಾತನವರ ಉತ್ಸವ ಮೂರ್ತಿಯನ್ನು ಇಟ್ಟು ಶ್ರೀ ದಿಗಂಬರವಧೂತ ಶ್ರೀ ಅನ್ನಮಯ್ಯ ತಾತನವರ ಭಾವಚಿತ್ರದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಲಾಯಿತು. ಉಚ್ಚಯ ಮಹೋತ್ಸವಕ್ಕೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಚಾಲನೆ ನೀಡಿದರು. ಸಾವಿರಾರು ಭಕ್ತರು ಜಯಘೋಷದೊಂದಿಗೆ ವೈಭವದಿಂದ ಶ್ರೀ ದಿಗಂಬರವಧೂತ ಶ್ರೀ ಅನ್ನಮಯ್ಯ ತಾತ ಮಹಾ ಹಠಯೋಗಿಯವರ ಉಚ್ಚಯ ಮಹೋತ್ಸವ ನಡೆಯಿತು. ಯಲ್ಲಪ್ಪ ನಾಯ್ಕ ವಕೀಲರು ಮೋಸೂರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು. ದಿಗಂಬರವಧೂತ ಮಹಾ ಹಠಯೋಗಿ ಶ್ರೀ 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 ಅನ್ನಮಯ್ಯ ತಾತನವರ 40ನೇ ಉಚ್ಚಯ ಹಾಗೂ ಆರಾಧನಾ ಮಹೋತ್ಸವ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಈ ನಮ್ಮ ಸಮಿತಿಯ ಅಧ್ಯಕ್ಷರು ನಿಕಟಪೂರ್ವ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಸಾಹೇಬರು ಒಂದು ಉದ್ಘಾಟಿಸ್ತಾ ಇದ್ದಾರೆ. ಜೋರಾದ ಚಪ್ಪಳೆ ಬರಬೇಕು ಪ್ರಿಯ ಭಕ್ತಾದಿಗಳೇ. ಇದು ಕೇವಲ ಬತ್ತಿಯ ಜ್ಯೋತಿ ಅಲ್ಲ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಬದುಕಿನಲ್ಲಿ ಜೀವನದಲ್ಲಿ ಬೆಳಕನ್ನು ಕಾಣಲಿ, ಅನ್ನಮಯ್ಯ ತಾತ ಅವರ ಬೆಳಕು ಪ್ರತಿಯೊಂದು ಕುಟುಂಬಕ್ಕೆ ಹರಸಲಿ ಅಂತೇಳಿ ಒಂದು ವೇದಿಕೆಯ ಜ್ಯೋತಿಯ ಮೂಲಕ ನಾವು ಆಶಿಸ್ತೇವೆ. ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಅನ್ನಮಯ್ಯ ತಾತ ಹೆಂಗಂದ್ರೆ ಆತಂದು ಶಕ್ತಿ ಹೆಂಗಲ್ಲಪ್ಪ ಅಂದರೆ ಯಾರ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊತಾರೆ ಅವ್ರು ಪಡ್ಕೊತಾರೆ. ಆ ನಿಟ್ಟಿನಲ್ಲಿ ಅನ್ನಮಯ್ಯ ತಾತನವರು ಸುಮಾರು ವರ್ಷಗಳ ಹಿಂದೆ ಏನಪ್ಪ ಅಂದರೆ ಈ ಕಡೆ ಚೀಟಿಪುರ ನದಿಯಲ್ಲಿ ಈಗ ಬಂದಿದ್ದಾರಂತ, ಈಗ ವೇಲ್ ಸೇರ್ಕೊಂಡಿದ್ರು. ಅವ್ರ ಯಥಾರ್ಥ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಮತ್ತೇನು ರಿಪೀಟ್ ಹೇಳಂದ್ರೆ ಹೇಳ್ತೀನಿ, ನನಗೆ ಕಡಿಮೆ ಆಗ್ಬಿಡು. ವರ್ಷ ದಿಗಂಬರ ದೂತರು ಅವರು ಆಂಧ್ರ ಪ್ರದೇಶದವರು ಮೂಲತಃ. ಇಲ್ಲಿ ಬಂದಾಗ ಅವರ ಶಕ್ತಿ ಪವಾಡವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಭಕ್ತವೃಂದದವರು ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಚಿಕ್ಕಪ್ಪನವರು ಎಲ್ಲ ನಮ್ಮ ಕುಟುಂಬದವರು ಎಲ್ಲರೂ ಇಲ್ಲಿ ಬಂದು ಅವರು ಹೆಂಗಪ್ಪ ಅಂದರೆ ಇಲ್ಲಿಂದ ಎಲ್ಲಿವರೆಗೆ ಲಾಸ್ಟ್ ಅಂದರೆ ಕಚೇರಿ ಆಂಜನೇಯ ಸ್ವಾಮಿ ಕಟ್ಟೆ, ಈರಣ್ಣಕಟ್ಟೆ ಅಂತ ಹೇಳಿದ್ರು. ಕಚೇರಿ ಆಂಜನೇಯ ಸ್ವಾಮಿವರೆಗೆ ಬಂದು ಈರಣ್ಣಕಟ್ಟೆಯಲ್ಲಿ ಕೂತು ವಾಪಸ್ ಬಂದುಬಿಡ್ತಿದ್ರಂತ ನಾವು ಕೇಳಿದಾಗ ಸಣ್ಣವರು ನಾವು. ಅವತ್ತಿನಿಂದಲೂ ಇವತ್ತಿನವರೆಗೂ ಎಲ್ಲ ಭಕ್ತವೃಂದವರು ನಡ್ಕೊಂಡು ಬರ್ತಿದ್ರು. ಏನು ಕೊಟ್ಟದ್ದು ತಿಂತಿದ್ರು, ಅವ್ರು ಒತ್ತಾಯ ಮಾಡಿ ಯಾವುದೂ ಪಡೆದಿಲ್ಲ. ಇವತ್ತು ಯಾರೋ ಒಬ್ಬರು ಏನೋ ಕೇಳೋಕೆ ಹೋಗ್ಬಿಟ್ಟ, ಅಷ್ಟಾಗ ಪಾಪ ಯಾರೋ ಎಣ್ಣೆ ಉಗ್ಗಿಬಿಟ್ರು, ತೊಡೆಯೆಲ್ಲ ಸುಟ್ಟಾಗಿತ್ತು. ನಾನು ಸಣ್ಣವನು ದಿನ ಹೋಗಿ
ನಂಗೆ ನೆನಪೈತೆ ತೊಡೆ ಸುತ್ತೋಗ್ಬಿಟ್ಟು ನಮ್ಮ ಮನೆಯಿಂದಲೇ ಆಸ್ಪತ್ರೆ ಇತ್ತು ಸಾರ್ವಜನಿಕ ಹಾಸ್ಪಿಟ್ಲು, ಸರ್ಕಾರಿ ಆಸ್ಪತ್ರೆ. ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪವ್ರಿಗೆ, ನಮ್ಮ ತಂದೆಯವರು ರಾಜ ಅಂಬಣ್ಣ ನಾಯಕ್ ಅವರು ನಮ್ಮ ಚಿಕ್ಕಪ್ಪವರಿಗೆ ರಾಜ ಗೋವಿಂದರಾಜ ನಾಯಕ್ ಅವ್ರಿಗೆ ಹೇಳಿದ್ರು, ಏನು ನೋಡಪ್ಪ ಅದು ನೀನೈತೆ ಟ್ರೀಟ್ಮೆಂಟ್ ಮಾಡಿಸು, ಪ್ರಯತ್ನ ಮಾಡೋಣ ಎಷ್ಟಾಗ್ತದೆ ಅಷ್ಟು ಅಂದರೆ. ನಮ್ಮ ಚಿಕ್ಕಪ್ಪವರು 8 ಮಂದಿನ ಕರ್ಕೊಂಡು ಹೋಗಿದ್ರು. ಆ ಕಡೆ 4 ಮಂದಿ ಈ ಕಡೆ 4 ಮಂದಿ ಕುಡಿದು ಟ್ರೀಟ್ಮೆಂಟ್ ಮಾಡ್ಸೋಕೆ ಹೋದ್ರೆ 8 ತಂದುಗಳಿಗೆ ಎಲ್ಲರೂ ಬಿಟ್ಟು ಹೊಡೆಬಿಟ್ಟಿದ್ರು. ಅಷ್ಟೊಂದು ಶಕ್ತಿ ಅನುಭವ. ಇವತ್ತು ಅದು ವಾಸಿ ಆಯಿತು. ಯಾರು ಎಣ್ಣೆ ಉಗಿದ್ರಲ್ಲ ಅವ್ರ ಕುಟುಂಬ ಸತ್ಯನಾಶ ಆಯಿತು. ಇವತ್ತು ನಾವು ಕಣ್ಣಾರು ನೋಡಿದ್ದು, ಕಿವಿಯಾರು ಕೇಳಿದ್ದು, ಸಣ್ಣ ಹುಡುಗರು ನಾವು. ಇವತ್ತು ಅಂಥ ಶಕ್ತಿ ಹನುಮೈತಾತ್ನವ್ರಿಗಿತ್ತು. ನಮ್ಮ ಮನೆಯಿಂದ ಬರ್ತಿದ್ರು ಅವರು. ನಮ್ಮ ಮನೆಯಿಂದ ಆಕಳುಗಳು, ಎಮ್ಮೆಗಳು ಕಟ್ತಿದ್ರು. ನಮ್ಮ ತಾಂಡದಾಗ 100 ದನಗಳು ಇರ್ತಿದ್ವು. ಯಾವ ಇದು 4 ಮಂದಿ ತಂದು 4 ದನಗಳು ತಂದು ಹಿಂದೆ ಕಟ್ಟಿರ್ತಿದ್ರು. ಮತ್ತು ಹಿಂದಿನ ಬಾಗಿಲಿಗೆ ಬಂದು ಆ ಕುಡಿತಿಗೆ ಅನ್ನ ಎಲ್ಲ ಹಾಕಿರ್ತಾರಲ್ಲ, ಆಕಳುಗಳಿಗೆ ಹಾಕಿರ್ತಾರಲ್ಲ ಕುಡಿತಿ ಅಂತ ಮಾಡ್ತಿದ್ರು ಅವರು. ಅದ್ರಾಗ ಬಂದು ಅದನ್ನು ತಿಂದ್ರು. ಅದನ್ನು ತಿಂದ್ರೆ ನಮ್ಮ ಅಜ್ಜಿ ಏನು ಮಾಡಿದ್ದು, ಏನಪ್ಪ ಕುಡ್ತಿ ತಿಂತಾನ ಅಂತ ಶರಣ ಇದ್ದಾನ, ಅದಕ್ಕೆ ನಮಗೆ ಪಾಪ ಬರ್ತದ, ಅದನ್ನು ಬಂದ್ ಮಾಡಿಬಿಟ್ರೆ ಬಾಗಿಲು ಅಂತೇಳಿ ಬಂದ್ ಮಾಡಿಸ್ಬಿಟ್ರು. ಬಂದ್ ಮಾಡಿಸಿದ್ರೆ ಆತ ಮುಂದಲ್ ಬಾಗಿಲಿಗೆ ಬಂದರೆ ಅನ್ನ ಹಾಲು ಹಾಕಿ ನಮ್ಮ ಅಜ್ಜಿ ಅದು ಕೊಡ್ತಿದ್ದಂತ. ಅದ್ರ ಕೈಲಿ ಎಷ್ಟಾಗ್ತದೆ ಅಷ್ಟು ತಿಂದು ಎಲ್ಲ ಚೆಲ್ಬಿಡ್ತೀನಿ ಸುತ್ತ, ಎಷ್ಟಾಗ್ತದೆ ತಿಂದು ಹೋಗ್ಬಿಡ್ತೀನಿ. ಆದ್ರೆ ಉಳಿದದ್ದು ನಾನು ತಿನ್ಬೇಕು, ನೀನು ತಿನ್ಬೇಕಂತೇಳಿ ಎಲ್ಲರೂ ಮನೆಯಾಗಾಯಿತು, ಹೊರಗಿನವರಾಯಿತು, ಸ್ವಲ್ಪ ಪ್ರಸಾದ ಟೈಪ್ ಎಲ್ಲರಿಗೂ ಸ್ವಲ್ಪ ಪ್ರಸಾದ ಟೈಪ್ ಎಲ್ಲರಿಗೂ ಒಳ್ಳೆಯದಾಗ್ತಿತ್ತು. ಆ ನಿಟ್ಟಿನಲ್ಲಿ ಅಷ್ಟೊಂದು ಶಕ್ತಿ ಹನುಮೈತಾತ್ನವ್ರಿಗಿತ್ತು. ಅದಾದಮೇಲೆ ಅವರು ಎಷ್ಟೋ ವರ್ಷಗಳ ನಂತರ ಐಕ್ಯ ಆದಮೇಲೆ ಏನಾಯ್ತಪ್ಪ ಅಂದರೆ ಎಲ್ಲರನ್ನ ನಮ್ಮ ತಂದೆಯವರು ರಾಜ ಅಂಬಣ್ಣ ನಾಯಕವರು ಎಲ್ಲ ಭಕ್ತ ವೃಂದದವ್ರನ್ನ ಎಲ್ಲರನ್ನ ಮಾನವಿ ಪಟ್ಟಣದ ಹಿರಿಯ ನಾಗರಿಕರನ್ನ ಎಲ್ಲರನ್ನ ಕರೆದರು. ನಮ್ಮ ಮುಸ್ನೂರು ಹನುಮಂತಪ್ಪ ಯಜಮಾನರು ಇದ್ದರು, ನಮ್ಮ ಬಲ್ಟಿಗಿ ಅಯ್ಯಣ್ಣ ಶೆಟ್ಟಿ ಅವರು, ದ್ಯಾಸನ ಶೆಟ್ಟರು ಎಲ್ಲರೂ ಅವರೆಲ್ಲ, ಆಮೇಲೆ ಹೋಟೆಲ್ ರುದ್ರಪ್ಪ ಯಜಮಾನ ಉಪಾಧ್ಯಕ್ಷರು ಸಮಿತಿ, ನಮ್ಮ ಚಿಕ್ಕಪ್ಪವ್ರು ರಾಜ ಗೋವಿಂದರಾಜ ನಾಯಕ್ ಅವರು ಎಲ್ಲರನ್ನ ಕರೆದು ಭಕ್ತ ವೃಂದದವ್ರನ್ನ ಗುಲಾಂ ಸಂದಯ್ ನಾಯಕ್ ಅವರು ಉಪಾಧ್ಯಕ್ಷ ಸಮಿತಿದ್ದು ಎಲ್ಲ ಭಕ್ತ ವೃಂದದವ್ರನ್ನ ಎಲ್ಲರನ್ನ ಕರೆದು ಒಂದು ತೀರ್ಮಾನ ಮಾಡಿದ್ರು. ಹೆಂಗಪ್ಪ ಈಗ ಐಕ್ಯ ಆಗ್ಯಾರಲ್ಲ, ಏನು ಮಾಡೋಣ ಅಂದರೆ, ಇಲ್ಲ ಅವ್ರ ಮೂಲ ಎಲ್ಲಿ ಆಂಧ್ರ ಪ್ರದೇಶ, ಅವ್ರ ಕುಟುಂಬದವರಿಗೆ ನಾವು ಏನಪ್ಪ ಅಂದರೆ ಒಂದು ಇದಕ್ಕೆ ಸಂದೇಶ ಕಳ್ಸಮ್ಮು, ಅವ್ರು ಏನು ನಿರ್ಧಾರ ಮಾಡ್ತಾರೆ ಮಾಡಲಿ, ಅವ್ರು ತೊಗೊಂಡು ಹೋಗ್ತೀವಿ ಅಂದರೆ ತೊಗೊಂಡು ಹೋಗಲಿ ಅಂತೇಳಿ. ಆವಾಗ ನಮ್ಮ ತಂದೆಯವರು ಆಂಧ್ರ ಪ್ರದೇಶ ಅವರು ಮೂಲ ವಾಸೆಯಲ್ಲಿ ಕಲಕೆಯಲ್ಲಿ ಬರ್ತಾರೆ ಅವರಿಗೆ ಅಲ್ಲಿಗೆ ಹೇಳಿ ಕಳಿಸಿರಂತ. ಅವ್ರು ಏನಂದ್ರಂತ, ಇಲ್ಲಪ್ಪ ಮರ ನಾವು ಅಲ್ಲಿಂದ ಆತ ಯಾಕಂದರೆ ಬಟ್ಟೆ ಇಲ್ದಂಗೆ ತಿರುಗಾಡ್ತಿದ್ದಲ್ಲ, ಅವ್ರ ಕುಟುಂಬಕ್ಕೆ ಒಂದು ಏನಪ್ಪ ನಮ್ಗೆ ಅವಮಾನ ಆಗ್ತಿದೆ ಅಂತ ಅವ್ರಿಗೆ ಒಂದು ಇದು ತಪ್ಪು ಕಲ್ಪನೆ. ಆತ ಶರಣ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ ಪಾಪ, ಏನಪ್ಪ ನಮ್ಮ ಕುಟುಂಬಕ್ಕೆ ಹಿಂಗೆ ತಿರುಗಾಡ್ತಾಳೆ ಮನುಷ್ಯ ಅಂತೇಳಿ ಅವರು ಒಂಥರ ತಿರಸ್ಕಾರ ಮಾಡಿದಂಗೆ ಲೆಕ್ಕ ಅದು. ಆ ಲೆಕ್ಕದಾಗ ಆತ ಪಾಪ ಈ ಕಡೆ ಬರ್ಬೇಕಂತ. ಅವಾಗ ಹೇಳಿ ಕಳಿಸಿದ್ರೆ, ಇಲ್ಲಪ್ಪ ಅಲ್ಲೇ ಹೋಗ್ಯಾನ, ನೀವು ಏನೇನು ಮಾಡ್ತೀರಿ ಅನ್ಬೇಕಂತ. ಈಗ ಈ ಒಂದು ಬಾಡಿನ ಅಲ್ಲಿ ಕಟ್ಕೊಂಡು ಮಾಡಿದ್ರಂತ ಹನುಮೈತಾತ್ನವರು ಐಕ್ಯ. ಆದರೆ ಅವ್ರೇನಂದ್ರಂತ, ಈಗ ಬೇಡ ನೀವೇ ಅಲ್ಲಿ ಏನೇನು ಮಾಡ್ತೀರಲ್ಲ. ಅವಾಗ ಎಲ್ಲ ದೈವದವ್ರನ್ನ ಕರೆದು ಎಲ್ಲ ಚರ್ಚೆ ಮಾಡಿ, ಇಲ್ಲ ಆತಗೊಂದು ಗದ್ದಿಗೆ ಮಾಡೋಣ, ಒಂದು ಗವಿ ಟೈಪ್ ಇಲ್ಲಿ ಇದ್ಮೇಲತ್ತ ಗದ್ದಿಗೆ ಮಾಡೋಣ ಅಂತೇಳಿ ಗದ್ದಿಗೆ ಮಾಡಿ ಪ್ರತಿ ವರ್ಷ ಆತನ ಆರಾಧನೆ ಕಾರ್ಯಕ್ರಮ ಅಂತ ಮಾಡಿದರು. ಜಾತ್ರಾ ಮಹೋತ್ಸವ ಏನಂತ ನಾವೀಗ ಆರಾಧನೆ ಅಂತೇಳಿ ಸ್ಟಾರ್ಟ್ ಆಯಿತು. ಯಾಕಂದರೆ ಆತಗೆ ಭಾಳಷ್ಟು ಮಂದಿ ಭಕ್ತರಿದ್ದರು ಕೂಡ ಹಮ್ಮಿಕೊಂಡು ಬಂದಿರ್ತಂತ ಕಾಣ್ತಿದ್ದೇವೆ. ಅದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ರಂಗದಲ್ಲಿಯೂ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕೂಡ ಸನ್ಮಾನ ಮಾಡತಕ್ಕಂಥದ್ದು ಈ ಒಂದು ದೊಡ್ಡ ಮನೆಗೆ ಸಲ್ತಕ್ಕಂಥ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಕೊಂಡು ಕೊಡ್ಬೋದಾಗಿರ್ತಕ್ಕಂಥದ್ದಾಗ್ತದೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಅದ್ರ ಹಿಂದಿರ್ತಕ್ಕಂಥ ಶ್ರಮ ಭಾಳ ದೊಡ್ಡದು. ಆದರೆ ಪ್ರತಿ ವರ್ಷ ಏನಪ್ಪ ಅಂದರೆ ಹನುಮೈತಾತನವರ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥ ಒಂದು ದೊಡ್ಡ ಮನೆ ಕುಟುಂಬಕ್ಕೆ ಏನಪ್ಪ ಅಂತಂದರೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಂತ ಹೇಳಿ ಕೈಕೊಳ್ತಾ ಇದ್ದಾರೆ. ಭಕ್ತಾದಿಗಳೇ, ಇವತ್ತು ನಾವು ಹೇಗಿದ್ದೀವಪ್ಪ ಅಂತಂದರೆ ನಾವು ದೇವರಿಗೆ ಏನು ಕೊಡ್ತಿದ್ದೀವೋ ಅದಕ್ಕಿಂತ 10 ಪಟ್ಟು ತಾನಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರವಾಗಿ ದೊಡ್ಡರು ಹೇಳ್ತಾರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕಿರಲಿ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಪ್ಪ ಅಂತಂದಾಗ ಎಂತ ಕಡಿಮೆ ಅಂತಂದ್ರೂ ಕೂಡ ನಾವು ಕೊಡ್ತಕ್ಕಂಥ ಒಂದು ಕಾಣಿಕೆ ಕಡಿಮೆ ಅಂದ್ರೂ ಕೂಡ ಅಟ್ಲೀಸ್ಟ್ ಏನು ಇಲ್ಲ ಅಂದ್ರೂ ಕೂಡ ಒಂದು 4 ಊದಿನ ಕಡೆ ತಗೊಂಡ್ಕೊಂಡು ಹೋಗ್ಬೇಕಂತ. ಯಾಕೆ ಅಂತಂದ್ರೆ ದೇವ್ರಿಗೆ ನಾವು ಅಲ್ಪ ಕಾಣಿಕೆ ಸಲ್ಲಿಸಿದಾಗ ಮಾತ್ರ ದೇವರು ನಮಗೆ ಜಾಸ್ತಿ ಕೊಡ್ತಕ್ಕಂಥದ್ದಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಂದ್ರೆ ಪ್ರಾಕೃತಿಕವಾಗಿ
ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಆ ದೇವರಿಗೆ ಇರ್ತಕ್ಕಂಥದ್ದಾಗ್ತದೆ. ಸೊ ಅದಕ್ಕೋಸ್ಕರವಾಗಿ ಈ ಒಂದು ಹನುಮಂತ ತಾತನವರಿಗೆ ಯಾರು ನಾವು ಭಕ್ತಿಯಿಂದ ನಡ್ಕೊಳ್ತಿದ್ದೀವೋ ಅದು ನಮಗೆ ನೂರಾರು ಪಟ್ಟಾಗಿ ಒಂದು ಸೇವೆ ಸಲ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಕೂಡ ಆಗ್ತದೆ. ಅದು ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕಾಣಿಕೆ ನಿಮ್ಮ ಜೀವನದಲ್ಲಿ ಮುಂದೆ ದೊಡ್ಡದಾಗಿ ಬಂದೇ ಬರ್ತಕ್ಕಂಥದ್ದು ಅಂತ ಹೇಳಿಕೆ ನಾವು ಕೊಡ್ತಿದ್ದೇವೆ. ಯಾಕಂದ್ರೆ ನಾವು ಕೂಡ ಹೇಳ್ತಿದ್ದೇವೆ, ಚಿಕ್ಕ ಹುಡುಗಿಂತ ಅದು ಕೂಡ ಈ ಹನುಮಂತ ತಾತನ ಗವಿಗೆ ಬರ್ತಾ ಇದ್ವಿ ಅವಾಗ. ಬಟ್ ಈಗ ಸುಮಾರು 4-5 ವರ್ಷಗಳಿಂದ ನಮ್ಮ ಒಂದು ನಾಯಕರು MLA ಆದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯಾದಂತಹ ಒಂದು ಶುಭ ಕಾರ್ಯಗಳಿಗೆ ಕಲ್ಯಾಣ ಮಂಟಪವನ್ನು ಮಾಡಿಕೊಳ್ಳುವ ಮೂಲಕವಾಗಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಜಾಗವನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಕೂಡ. ಸೊ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಹನುಮಂತ ತಾತನವರು ಜಾಸ್ತಿ ಶಿಕ್ಷಣ ಕೊಡುವುದರ ಮೂಲಕವಾಗಿ ಮುಂಬರುವ ದಿನಗಳಲ್ಲಿ ಹನುಮಂತ ತಾತನವರು ಸೇವೆ ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಅವರ ಒಂದು ಏನು ಅನ್ಕೊಂಡಿದ್ದಾರೆಯೋ ಆ ಕಾರ್ಯಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಅವ್ರ ಯೋಜನೆಗಳು ಭಾಳ ಇದ್ದಾವೆ. ಬಟ್ ಇಲ್ಲಿ ಕೇಳದಿರ್ತಕ್ಕಂಥ ಕೆಲವು ವಿಷಯಗಳಿದ್ದಾವೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ತಾವೇ ನೋಡ್ತಾ ಇದ್ದೀರಿ, ಅವ್ರಿಗೆ ಸ್ವಲ್ಪ ಹನುಮಂತ ತಾತನವರು ಅದರ ಶಕ್ತಿ ಕೊಟ್ಟಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ಬಡಜನರಿಗೆ ಮತ್ತು ದೀನದಲಿತರಿಗೆ ಹಿಂದುಳಿದಕ್ಕಂಥ ವರ್ಗದವ್ರಿಗೆ ಏನಪ್ಪ ಅಂತಂದ್ರೆ ಕಡಿಮೆ ದುಡ್ಡಿನಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಆಗಿರ್ಬೋದು ಅಥವಾ ಕಡಿಮೆ ಒಂದು ಖರ್ಚಿನಲ್ಲಿ ಏನಪ್ಪ ಅಂತಂದ್ರೆ ಸೇವೆ ಸಲ್ಲಿಸತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಅವರು ಹೊಂದಿದ್ದಾರೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಲ್ಲಿಸಿದ ಒಂದು ಸೇವೆಯ ಅನುಗುಣವಾಗಿ ಏನಪ್ಪ ಅಂದರೆ ಮುಂದೆ ಹೆಚ್ಚಿನ ಮಟ್ಟಿಗೆ ತಮಗೆ ಆ ದೇವರು ಕರುಣಿಸಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಹೇಳ್ಬೋದು. 1 ಕ್ವಿಂಟಲ್ 100 kg ಭಾಗವನ್ನ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಲೆಂದು ನಾವೆಲ್ಲರೂ ಶುಭಾರೈಸೋಣ. ಯಶಸ್ವಿಯಾಗ್ತಾ ಇದ್ದಾರೆ, ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟರೆ ಮೈಬೂಬ್ ಅವರಿಗೆ. ಪ್ರತಿಯೊಂದು ರಮೇಶ್ ಲಿಂಗಸೂರ್ ಅವರು ಕೂಡ 1 ಕ್ವಿಂಟಲ್ ವಿಭಾಗವನ್ನ ಮೊದಲ ಯಶಸ್ವಿಯಲ್ಲಿ ಯಶಸ್ವಿಯಾಗಲೆಂದು ನಾವು ಶುಭಾರೈಸೋಣ. ಜೋರಾಗಿ ಚಪ್ಪಾಳೆ ತಟ್ಟರೆ ರಮೇಶ್ ಲಿಂಗಸೂರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಯಶಸ್ವಿಯಾಗಲಿ ಅಂತ ನಾವು ಜೋರಾಗಿ ಚಪ್ಪಾಳೆ ತಟ್ಟರೆ. 110 kg ಅನ್ನಮಯ್ಯ ತಾತನ ಪುಣ್ಯ ಲಿಂಗಸೂರ್ ಅವರು ಯಶಸ್ವಿಯಾಗಲಿ ಅಂತ ನಾವು ಶುಭಾರೈಸೋಣ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟರೆ. ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರು ಹಿರೇಮಾದರದಲ್ಲಿ ರಮೇಶ್ ಅವರು ರಮೇಶ್ ಲಿಂಗಸೂರ್ 105 kg. ಪುರಸಭೆ ಸದಸ್ಯರಾದ ರಾಜ ಮಹೇಂದ್ರ ನಾಯಕ್ ಹಾಗೂ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ಮಹೇಂದ್ರ ನಾಯಕ್, ಮುಖಂಡರಾದ ಡಾಕ್ಟರ್ ಈರಣ್ಣ ಮರ್ಲಟ್ಟಿ, ಬೆಟ್ಟದ ಗವಿಯ ಶ್ರೀ ದಿಗಂಬರ ಅವಧೂತ ಶ್ರೀ ಅನ್ನಮಯ್ಯ ತಾತ ಮಹಾ ಹಠಯೋಗಿಯವರ ದೇವಸ್ಥಾನ ಸಮಿತಿ ಸದಸ್ಯರು ಸೇರಿದಂತೆ ಗಣ್ಯರು, ಜನಪ್ರತಿನಿಧಿಗಳು, ಭಕ್ತರು ಭಾಗವಹಿಸಿದ್ದರು.